ನೀರಿಗೆ ಪಾಚಿ ವೈರಿ ಅಂತೆ, ಕುರುಬರಿಗೆ ಕುರುಬರೇ ವೈರಿಗಳಾಗ್ತಾ ಇರುವಂತಹ ವಿಚಾರ. ಇಂಥ ಮಂಗ ನಮ್ಮ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ ಇಂಥ ಮಂಗ ನಮ್ಮ ಅಪ್ಪನಷ್ಟು ಕೆಲಸ ಮಹಾರಾಜನೇ ಮಾಡಿಲ್ಲ ಅಂದಿದ್ದ. ನಮ್ಮ ಹಿರಿಯ ರಾಜಕಾರಣಿಗಳಾದಂತಹ ಎಚ್ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಕುರುಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ರಾಜ್ಯ ಆಳಿದ್ರು, ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು. ಮೋಸದಿಂದ 2018ಕ್ಕೆ ಲಿಂಗಾಯತ ಧರ್ಮ ಹೊಡಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಮೋಸದಿಂದ ಸೋಲಿಸ್ಬಿಟ್ರು. ಈಗ 3 ವರ್ಷಗಳ ಕಾಲ ಅಧಿಕಾರ ಮಾಡಿ ಹೈಕಮಾಂಡ್ ಹೇಳಿದ್ದಕ್ಕೆ ಒಂದೇ ಒಂದು ಮಾತಿಗೆ, ಅವರ ಮಾತಿಗೆ ಗಂಟು ಬಿದ್ದು ಅವರ ಮಾತಿನಂತೆ ನಡ್ಕೊಂಡು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಿನ ಉಸ್ತುವಾರಿ ಆಗಿದ್ದಾರೆ. ಒಬ್ಬ ರಾಜಕಾರಣಿಯ ಮಗ 5 ವರ್ಷಗಳ ಕಾಲ ಶಾಸಕರಾಗಿದ್ದಂಥವರು, ವಿಧಾನ ಪರಿಷತ್ ಸದಸ್ಯರಾಗಿದ್ದುಕೊಂಡು, ನಗರಾಭಿವೃದ್ಧಿ ಸಚಿವರಾಗಿದ್ದುಕೊಂಡು, ಇಷ್ಟೆಲ್ಲ ಅರ್ಹತೆ ಇರುವಂಥ ಯತೀಂದ್ರ ಸಿದ್ದರಾಮಯ್ಯನವರನ್ನು ಮೈಸೂರು ಉಸ್ತುವಾರಿ ಮಾಡಿದ್ರೆ ತಪ್ಪೇನಿದೆ ವಿಶ್ವನಾಥ್ ಅವರೇ? ತಪ್ಪೇನಿದೆ? ಯಾವಾಗಲೂ ಇದೇ ಕೆಲಸ ಮಾಡಿಬಿಟ್ರೆ ನೋಡಿದವರು ನಮ್ಮನ್ನು ನೋಡಿ ಏನಂತ ತಿಳ್ಕೊಳ್ತಾರೆ. ಕರ್ನಾಟಕದಲ್ಲಿ 1250ಕ್ಕೂ ಹೆಚ್ಚು ಜಾತಿಗಳಿದೆ ವಿಶ್ವನಾಥ್ ಅವರೇ. ಕುರುಬರನ್ನು ಹೊರತುಪಡಿಸಿ ಬೇರೆ ಯಾವ ಜಾತಿಯವರು ಅವ್ರವ್ರ ಜಾತಿಯ ವಿಚಾರವನ್ನು ರಾಜಕೀಯಕ್ಕೆ ತಗೊಂಬರೋದಿಲ್ಲ. ಅವರು ಎಲ್ಲ ಪಕ್ಷದಲ್ಲೂ ಇರ್ತಾರೆ, ಎಲ್ಲ ಜಾತಿಯವರು ಎಲ್ಲ ಪಕ್ಷದಲ್ಲಿದ್ದರೂ ಸಹ ಆ ಜಾತಿಗಳಲ್ಲಿ ಜಾತಿಯ ಉನ್ನತಿಯನ್ನು ನೋಡ್ತಾರೆ, ಅವರವ್ರನ್ನ ಬೈಯೋದೇ ಇಲ್ಲ. ಕೊನೆಯ ಜಾತಿಯಲ್ಲಿ ಏನು ನಮ್ಮ ಕುರುಬರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ, ಎಲ್ಲ ಜಾತಿಗಳಿಗಿಂತ ಕೊನೆಯ ಸ್ಥಾನದಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಇಷ್ಟಿದ್ರೂ ಸಹ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡೋದು, ಸಿದ್ದರಾಮಯ್ಯನವ್ರನ್ನ ಬೈದಿದ್ದಾಯಿತು, ಸಿದ್ದರಾಮಯ್ಯನದಾಯಿತು, ಈಗ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಯಾಕೆ? ಯಾರೋ ಒಬ್ಬರು ಆಗಿದ್ದಾರಲ್ಲ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ, ಸಭಾಪತಿಗಳಾಗಿದ್ದಾರೆ, ನಮ್ಮ ಮನೆಯವರು ಆಗಿದ್ದಾರೆ ಅಂತ ಖುಷಿ ಪಡಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ನಮ್ಮವರೊಬ್ಬರು 5 ವರ್ಷ ಮುಖ್ಯಮಂತ್ರಿ ದಾಖಲೆಯನ್ನು ಮಾಡಿದ್ದಾರೆ, ಖುಷಿ ಪಡಿ. 8 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ, ಖುಷಿ ಪಡಿ. ನಾನು ಸಮುದಾಯದ ವಿಚಾರ ಬಂತಂದಾಗ ನಮ್ಮವರಿಗೆ ಪ್ರಾತಿನಿಧ್ಯತೆಯೇ ಇಲ್ಲ, ಯಾರೂ ಮುಖ್ಯಮಂತ್ರಿಗಳಾಗ್ತಿರಲಿಲ್ಲ. ವಿಶ್ವನಾಥ್ ಅವರು ಸಿದ್ದರಾಮಯ್ಯನವ್ರಿಗಿಂತ ಸೀನಿಯರು ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಶಿಕ್ಷಣ ಸಚಿವರಾದರು, ಸಹಕಾರ ಸಚಿವರಾಗಿದ್ದರು, ಅವರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಇಡೀ ಕುರುಬ ಸಮುದಾಯವನ್ನು ಕಟ್ಟಬೋದಾಗಿತ್ತು, ಮಾಡಲೇ ಇಲ್ಲ. ಕೊನೆ ಪಕ್ಷ ಇವರು ಆಗಿದ್ದಾರಲ್ಲ, ಖುಷಿ ಪಡೋಣ. ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಮಾಡ್ಕೊಂಡು ಹೋಗಲಿ, ನಮ್ಮ ಕೈಯಲ್ಲಾಗದೇ ಇರುವುದು ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಹಾರೈಸಬೇಕೇ ಹೊರತು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಬೇರೆಯವರು ನಮ್ಮ ಸಮುದಾಯದ ಬಗ್ಗೆ ಏನಂತ ತಿಳ್ಕೊಳ್ತಾರೆ. ಹಿಂದೆನೂ ಅದೇ ರೀತಿ ಮಾಡಿದ್ದು. ಹಿಂದೆನೂ ಮಠಗಳ ಬಗ್ಗೆ ಮಾತಾಡ್ತೀರಿ, ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತೀವಿ, ಮಠ ಎಷ್ಟು ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ತಮಗೆ. ಯಾತಕ್ಕೆ? ನೀವು ಪ್ರೆಸ್ ಮೀಟ್ ಮಾಡಿ ಮಾತನಾಡುವಂತಹ ವಿಚಾರ ಏನಿದೆ? ನೀವು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಎಚ್ ವಿಶ್ವನಾಥ್ ಅವರು ಹೇಳ್ಬಿಟ್ರು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡೋಣ ಅಂತ ಏನಾದರೂ ಡಿಸೈಡ್ ಮಾಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರಿ, ಶಾಸಕರಾಗಿದ್ರಿ, ಸಚಿವರಾಗಿದ್ರಿ, ಸಂಸದರಾಗಿದ್ರಿ, JDS ಪಕ್ಷದ ಶಾಸಕರಾಗಿದ್ರಿ, ರಾಜೀನಾಮೆ ಕೊಟ್ರಿ, BJPಗೆ ಹೋದ್ರಿ, MLC ಆದರು. ಯಾರಾದರೂ ಕೇಳಿದ್ರಾ? ಹೋಗಿ MLC ಸ್ಥಾನವನ್ನು ಶಾಸಕ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಟ್ಬಿಟ್ರಿ. ಯಾರಾದರೂ ಕೇಳಿದ್ರಾ? ಯಾರೂ ಕೇಳಲಿಲ್ಲ. ಇದು ನಮ್ಮ ಸಮುದಾಯದಲ್ಲಿ ರಾಜಕೀಯ ಸ್ಥಿತ್ಯಂತರ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ನಾವು ಕಂಪ್ಲೀಟಾಗಿ ಕಳ್ಕೊಳ್ತಾ ಇದ್ದೀವಿ. ರಾಜಕೀಯ ಕ್ಷೇತ್ರದಲ್ಲಿ ಕಳ್ಕೊಂಡು ಬಿಟ್ಟಿದ್ದೀವಿ. ಕಟ್ಟುವಂತಹ ಕೆಲಸ ನಿಮ್ಮಂತಹ ಹಿರಿಯರು ಮಾರ್ಗದರ್ಶನ ಮಾಡಬೇಕಾಗಿತ್ತು. ಕಟ್ಟುವಂಥ ಕೆಲಸ ಮಾಡ್ತಾನೇ ಇಲ್ಲ ನಾವು. ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಾದರೂ ಒಬ್ಬ ನಾಯಕನನ್ನು ನಾವು ಸೃಷ್ಟಿ ಮಾಡಿದ್ದೀರಾ? ವಿಶ್ವನಾಥ್ ಅವರೇ, ನೀವು ಹಿರಿಯ ರಾಜಕಾರಣಿಗಳು, ನೀವು ಸೃಷ್ಟಿ ಮಾಡಬೇಕಾಗಿತ್ತು, ಕರೆದು ಮಾರ್ಗದರ್ಶನ ತೋರಿಸ್ಬೇಕಾಗಿತ್ತು. ಮಾಡ್ತಾ ಇದ್ದೀರಾ? ಇಲ್ಲ. ಬೇರೆ ಯಾರು ಮಾಡ್ತಾ ಇದ್ದಾರೆ? ಯಾರೂ ಮಾಡ್ತಾ ಇಲ್ಲ. ಹಾಗಾದರೆ ಈ ಸಮುದಾಯದ ಕಥೆ ಏನು? ಈ ಸಮುದಾಯಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಭವಿಷ್ಯನೇ ಇಲ್ಲದಂಥ ಪರಿಸ್ಥಿತಿ. ಅದರಲ್ಲಿ ಇವರೊಬ್ಬರು ಸಿದ್ದರಾಮಯ್ಯನವರು ಅವರು ಹೋಗೋಕ್ಕಿಂತ ಮುಂಚೆ ಅವರ ಮಗನನ್ನು MLC ಮಾಡಿದ್ದಾರೆ. ಅವರೊಬ್ಬರು ಕುರುಬರೇ ಸಚಿವರಾಗಿ ಮಾಡಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ, ಸಭಾನಾಯಕರಾಗಿದ್ದಾರೆ. ಖುಷಿ ಪಡಬೇಕಾದಂತಹ ವಿಚಾರ ಅಲ್ವೇನ್ರಿ? ಯಾತಕ್ಕೆ ಈ ರೀತಿ?
ನೀವು ಹೇಳಿಕೆ ಕೊಡ್ತೀರಿ, ನೀವು ಬಹಿರಂಗವಾಗಿ ನೀವು ಹೇಳಿಕೆ ಕೊಟ್ಬಿಡ್ತೀರಿ. ಈಶ್ವರಪ್ಪನವರು ಹೇಳಿಕೆ ಕೊಡ್ತಾರೆ, ನೀವು ಹೇಳಿಕೆ ಕೊಟ್ಬಿಡ್ತೀರಿ, ಎಲ್ಲ ಕೊಟ್ಬಿಡ್ತೀವಿ. ಇಲ್ಲಿ ಮುಜುಗರಕ್ಕೆ ಒಳಪಡುವಂಥ ಸಮುದಾಯ, ಮುಜುಗರಕ್ಕೆ ಒಳಪಡುವಂಥದ್ದು. ಮತ್ತೊಬ್ಬರ ಮುಂದೆ ಏನಪ್ಪ ಇವರು ಕುರುಬರು ಒಬ್ಬರು ಕಿತ್ತಾಡ್ಕೊಳ್ತಾರಲ್ಲ, ಕರ್ನಾಟಕದಲ್ಲಿ ಯಾವ ಜಾತಿಯವರು ಈ ಥರ ಕಿತ್ತಾಡೋದಿಲ್ವಲ್ಲ, ಕುರುಬರು ಮಾತ್ರ ಕಿತ್ತಾಡ್ತಾರಲ್ಲ, ಇರುವಂಥ 4-5 ಜನ ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ, ಅವರೇ ಕಿತ್ತಾಡ್ತಾರಲ್ಲ ಅಂತ ಹೇಳ್ಕೊಂಡು ಒಳಗಡೆ ನಗ್ತಾ ಇರ್ತಾರೆ. ಸರ್, ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಝೀರೋ ಅಂತ ತೊಗೊಂಡೋಗ್ಬಿಟ್ಟಿದ್ದೀವಿ ನಾವು. ನಮ್ಮ ಸಮುದಾಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಝೀರೋ ಅಂತ ಹೋಗ್ಬಿಟ್ಟಿದೆ. ಶೈಕ್ಷಣಿಕವಾಗಿ ಡಿಗ್ರಿ ಕಾಲೇಜುಗಳಿಲ್ಲ ನಮ್ಮಲ್ಲಿ, ಬ್ಯಾಂಕ್ಗಳಿಲ್ಲ, ಉದ್ಯಮಗಳಿಲ್ಲ, ರಾಜಕೀಯದಲ್ಲೂ ಝೀರೋ. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಮಾರ್ಗದರ್ಶಕರಾಗಿರಬೇಕಾಗಿತ್ತು. ಯಾರೋ ಒಬ್ಬರು ನಮ್ಮವರೊಬ್ಬರು ಆಗಿದ್ದಾರಲ್ಲ ಅಂತ ಖುಷಿ ಪಡಬೇಕಾಗಿತ್ತು. ಶಾಸಕರಾಗಿದ್ದಂಥವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂಥವರು ಅವ್ರು ಆಗಿದ್ದಾರಲ್ಲ ಅಂತ ಖುಷಿ ಪಡಬೇಕೇ ಹೊರತು ಅವರನ್ನು ಟೀಕೆ ಮಾಡಿಕೊಂಡು ಪ್ರೆಸ್ ಮೀಟ್ ಮಾಡಿಕೊಂಡು ಟೀಕೆ ಮಾಡ್ಕೊಳ್ತಾ ಹೋದರೆ ನಿಜಕ್ಕೂ ಬೇರೆಯವ್ರು ನೋಡಿದವ್ರು ಏನಂತ ತಿಳ್ಕೊಳ್ತಾರೆ. ಮಾರ್ಗದರ್ಶಕರಾಗಬೇಕಾಗಿತ್ತು ನೀವು. ನಿಮ್ಮ ಅಣತಿ ಮೇಲೆ ಸಮಾಜ ನಡಿಬೇಕಾಗಿತ್ತು. ಸಿದ್ದರಾಮಯ್ಯನವರು ಸೂರ್ಯ ಚಂದ್ರ ಇರುವಷ್ಟು ದಿವಸವೂ ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಇಂತಹ ಅಧಿಕಾರ ಕೊಟ್ಟರು ಅಂತೇಳಿ ಅವರು ದಾಖಲೆ ಬರೆದು ಹೋಗಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ಯಾವ ಪ್ರಯತ್ನವೂ ಮಾಡ್ತಾ ಇಲ್ಲ. ಇಡೀ 28ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರಾದರೂ ಹೊಸಬರು ಪ್ರಯತ್ನ ಮಾಡ್ತಾ ಇದ್ದಾರಾ? ಮೈಸೂರಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಚಾಮರಾಜನಗರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಬೀದರ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಇಂತಹ ಸಮಯದಲ್ಲಿ ನಾವು ಅಟ್ಲೀಸ್ಟ್ ಸೈಲೆಂಟ್ ಆಗಾದರೂ ಇರಬೇಕಲ್ವಾ? ನಾವು ಸೈಲೆಂಟಾಗೂ ಇಲ್ಲ, ಮತ್ತೊಬ್ಬರನ್ನೂ ಟೀಕೆ ಮಾಡ್ತೀವಿ, ನಮ್ಮವ್ರನ್ನೇ ನಾವೇ ಟೀಕೆ ಮಾಡ್ತೀವಿ ಅಂತಂದರೆ ನಾವು ಹೋಗಿ ಯಾರ ಹತ್ರ ಹೋಗಿ ಹೇಳ್ಕೊಳ್ಬೇಕು ಹೇಳಿ? ನಾವು ಯಾರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು? ಸಮಾಜದ ಹಿರಿಯರು ನೀವು, ಸಾಕು. ಭಾಳಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೀರಿ, ಭಾಳಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿ ಸಮಾಜದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾಗಿತ್ತು. ಸಮಾಜದಲ್ಲಿ ಆಗ್ತಾ ಇರುವಂಥ ತಪ್ಪುಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ಸಮಾಜದಲ್ಲಿ ಆಗ್ತಾ ಇರುವಂತಹ ವಿಚಾರಗಳನ್ನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಇದು ಯಾವುದನ್ನು ಮಾಡದೆ ಒಬ್ಬ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಸಚಿವರಾಗ್ಬಿಟ್ರು, ಉಸ್ತುವಾರಿ ಸಚಿವರಾಗ್ಬಿಟ್ರು. ಇದೊಂದು ವಿಚಾರವನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ನೀವು ಮಾತನಾಡ್ತೀರಿ ಅಂತಂದಾಗ ಬಹಳ ಬೇಸರ ಆಗುತ್ತೆ. ನಮ್ಮ ಸಮುದಾಯ ಯಾಕಿನ್ನು ಈ ಸ್ಥಿತಿಗೆ ಬಂದ್ಬಿಟ್ಟಿದೆ? ಈ ಸಮುದಾಯಕ್ಕೆ ನೆಲೆನೇ ಇಲ್ವಾ? ಈ ಸಮುದಾಯಕ್ಕೆ ನೆಲೆನೇ ಹೋಗ್ಬಿಟ್ಟಿದೆಯಾ? ಹಾಗಾದರೆ ಈ ಸಮುದಾಯ ರಾಜಕೀಯದಲ್ಲಿ ಅಸ್ತಿತ್ವವೇ ಕಳ್ಕೊಳ್ತಾ ಇದೆಯಾ? ನಾವು ಅನಿವಾರ್ಯವಾಗಿ ಸಮುದಾಯವನ್ನು ಕಟ್ಟಬೇಕಾಗಿದೆ ವಿಶ್ವನಾಥ್ ಸರ್, ಕಟ್ಟಬೇಕಾಗಿದೆ. ಆ ಕೆಲಸ ನಾವು ಮಾಡಬೇಕಾಗಿದೆ. ನಿಮ್ಮ ಮಾರ್ಗದರ್ಶನದಲ್ಲೇ ಆಗಬೇಕಾಗಿತ್ತು. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ನೀವು ಪ್ರೆಸ್ ಮೀಟ್ ಮಾಡಿ ಹೇಳ್ಕೊಂಡು ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆಯಾ ಹೊರತು ಬೇರೆಯವ್ರ ಮುಂದೆ ನಾವು ಸಣ್ಣವರಾಗ್ತಾ ಇದ್ದೀವಿ. ವಿಶ್ವನಾಥ್ ಸರ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಫುಲ್ ಸ್ಟಾಪ್ ಹಾಕಿ. ನೀವು ಸಮುದಾಯದ ಬಗ್ಗೆ ಮಾತನಾಡಬೇಕಾದ್ರೆ 4 ಗೋಡೆಯ ಮಧ್ಯೆ ಮಾತನಾಡಿ. ನೀವು ಪ್ರೆಸ್ ಮೀಟ್ ಮಾಡಿ ಸಮುದಾಯದ ವಿಚಾರವನ್ನು ಇಟ್ಕೊಂಡು ಮಾತಾಡಿದ್ರೆ ಇಡೀ ಸಮುದಾಯವನ್ನು ನೋಡುವಂತಹ ರೀತಿಯೇ ಬೇರೆ ಆಗುತ್ತೆ. ಯಾರೇ ಆಗಲಿ ರೀ, ಸಮುದಾಯ ಅಂತ ಬಂದಾಗ ಇಲ್ಲಿ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಜಾತಿಯ ಆಧಾರಿತ ರಾಜಕಾರಣವೇ ನಡೀತಾ ಇರುವಂಥದ್ದು. ಜಾತಿ ಇಲ್ಲದ ರಾಜಕೀಯ ಪಕ್ಷಗಳು ಇಲ್ಲ. ಎಲ್ಲ ಜಾತಿಗಳು ಅವರವರ ಜಾತಿಗಳನ್ನು ಅವ್ರು ಬೆಳೆಸ್ತಾರೆ. ಅವರ ಜಾತಿಯ ಒಬ್ಬ ಅಭ್ಯರ್ಥಿನ ಒಂದು ಬೇರೆ ಪಕ್ಷದವ್ರು ಹಾಕಿದ್ರು ಅಂತಂದರೆ ಯಾರೂ ಬಂದು ಪ್ರಚಾರ ಮಾಡೋದಿಲ್ಲ. ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವರ್ಗದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ಆ ವರ್ಗದವ್ರು ಯಾರೂ ಬರಲಿಲ್ಲ ಕಾಂಗ್ರೆಸ್ನಲ್ಲಿ ಪ್ರಚಾರ ಮಾಡೋಕ್ಕೆ. ಇದು ಜಾತಿಯ ಒಗ್ಗಟ್ಟು ಅಂತಂದರೆ ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.